ನಮಸ್ಕಾರ ಸ್ನೇಹಿತರೆ, ಭಾರತದಲ್ಲಿ ಯಾವ ರಾಜ್ಯದ ಆರೋಗ್ಯ ವ್ಯವಸ್ಥೆ ಅತ್ಯಂತ ಬಲಿಷ್ಠವಾಗಿದೆ? ನೀತಿ ಆಯೋಗ ಬಿಡುಗಡೆ ಮಾಡಿರುವ ಹೆಲ್ತ್ ಇಂಡೆಕ್ಸ್ ಪ್ರಕಾರ ದೇಶದ ಅತ್ಯಂತ ಆರೋಗ್ಯಕರ ಟಾಪ್ 5 ರಾಜ್ಯಗಳು ಯಾವುವು ಗೊತ್ತಾ? ಈ ರಾಜ್ಯಗಳು ಇಷ್ಟೊಂದು ಪ್ರಗತಿ ಸಾಧಿಸಲು ಕಾರಣವೇನು? ನಮ್ಮ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? ಈ ಎಲ್ಲ ಕುತೂಹಲಕಾರಿ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಕೊನೆಯವರೆಗೂ ನೋಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. 1ನೇ ಸ್ಥಾನ ಕೇರಳ. ಈ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ಕರಾವಳಿ ತೀರದ ಸುಂದರ ರಾಜ್ಯ ಕೇರಳ. ನೀತಿ ಆಯೋಗದ ವರದಿಯಲ್ಲಿ ಕೇರಳ ಸತತವಾಗಿ ನಂಬರ್ 1 ಸ್ಥಾನ ಕಾಯ್ದುಕೊಂಡಿದೆ. ಇಲ್ಲಿ ಶಿಶು ಮರಣ ಪ್ರಮಾಣ ದೇಶದಲ್ಲೇ ಅತ್ಯಂತ ಕಡಿಮೆ ಇದೆ. ಕೇರಳದ ತಳಮಟ್ಟದ ಆರೋಗ್ಯ ವ್ಯವಸ್ಥೆ ಮತ್ತು ಸಾಕ್ಷರತೆ ಇದಕ್ಕೆ ಪ್ರಮುಖ ಕಾರಣ. 2ನೇ ಸ್ಥಾನ ತಮಿಳುನಾಡು. 2ನೇ ಸ್ಥಾನದಲ್ಲಿ ನಮ್ಮ ನೆರೆಯ ರಾಜ್ಯ ತಮಿಳುನಾಡು ಇದೆ. ತಮಿಳುನಾಡು ಸರ್ಕಾರಿ ಆಸ್ಪತ್ರೆಗಳ ಅತ್ಯುತ್ತಮ ನಿರ್ವಹಣೆಗೆ ಹೆಸರುವಾಸಿಯಾಗಿದೆ. ಇಲ್ಲಿ ತಾಯಿ ಮರಣ ಪ್ರಮಾಣವನ್ನು ಗಣನೀಯವಾಗಿ ಕಡಿಮೆ ಮಾಡಲಾಗಿದೆ. ಗುಣಮಟ್ಟದ ಮತ್ತು ಕೈಗೆಟುಕುವ ವೈದ್ಯಕೀಯ ಸೇವೆ ಇಲ್ಲಿನ ಹೆಗ್ಗಳಿಕೆ. 3ನೇ ಸ್ಥಾನ ತೆಲಂಗಾಣ. 3ನೇ ಸ್ಥಾನದಲ್ಲಿರೋದು ತೆಲಂಗಾಣ. ಇತ್ತೀಚಿನ ವರ್ಷಗಳಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅತ್ಯಂತ ವೇಗವಾಗಿ ಪ್ರಗತಿ ಸಾಧಿಸಿದ ರಾಜ್ಯವಿದು. ನಗರ ಪ್ರದೇಶಗಳಲ್ಲಿ ಬಡವರಿಗಾಗಿ ಆರಂಭಿಸಲಾದ ಬಸ್ತಿ ದವಾಖಾನಾ ಯೋಜನೆ ಮತ್ತು ಗ್ರಾಮೀಣ ಭಾಗಗಳಲ್ಲಿ ವೈದ್ಯಕೀಯ ಸೌಲಭ್ಯಗಳನ್ನು ಹೆಚ್ಚಿಸಿದ್ದು ತೆಲಂಗಾಣದ ಯಶಸ್ಸಿನ ಸೀಕ್ರೆಟ್. 4ನೇ ಸ್ಥಾನ ಆಂಧ್ರಪ್ರದೇಶ. 4ನೇ ಸ್ಥಾನದಲ್ಲಿ ಆಂಧ್ರಪ್ರದೇಶ ಇದೆ. ಆಂಧ್ರ ಸರ್ಕಾರ ಜಾರಿಗೆ ತಂದಿರುವ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಗಳು ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಔಷಧ ವಿತರಣಾ ವ್ಯವಸ್ಥೆ ಜನರಿಗೆ ಭಾರೀ ವರದಾನವಾಗಿದೆ. ಇದರಿಂದಾಗಿ ಸಾಮಾನ್ಯ ಜನರ ವೈದ್ಯಕೀಯ ವೆಚ್ಚ ಗಣನೀಯವಾಗಿ ಕಡಿಮೆಯಾಗಿದೆ. 5ನೇ ಸ್ಥಾನ ಮಹಾರಾಷ್ಟ್ರ. 5ನೇ ಸ್ಥಾನ ಪಡೆದುಕೊಂಡಿರೋದು ದೇಶದ ಅತಿ ದೊಡ್ಡ ಆರ್ಥಿಕತೆಯಾದ ಮಹಾರಾಷ್ಟ್ರ. ಆಧುನಿಕ ವೈದ್ಯಕೀಯ ತಂತ್ರಜ್ಞಾನ, ಹೆಚ್ಚಿನ ಸಂಖ್ಯೆಯ ವೈದ್ಯಕೀಯ ಸಿಬ್ಬಂದಿ ಮತ್ತು ಹೆಲ್ತ್ ಕೇರ್ ಆಡಳಿತದಲ್ಲಿ ಮಹಾರಾಷ್ಟ್ರ ಸ್ಥಿರವಾದ ಪ್ರದರ್ಶನ ನೀಡುತ್ತಾ ಟಾಪ್ 5ರಲ್ಲಿ ಸ್ಥಾನ ಉಳಿಸಿಕೊಂಡಿದೆ. ಹಾಗಾದರೆ ನಮ್ಮ ಕರ್ನಾಟಕದ ಸ್ಥಾನ ಎಲ್ಲಿದೆ ಅಂದುಕೊಂಡಿದ್ದೀರಾ? ನಮ್ಮ ಕರ್ನಾಟಕ ಈ ಪಟ್ಟಿಯಲ್ಲಿ 9ನೇ ಸ್ಥಾನದಲ್ಲಿದೆ. ಹೆಲ್ತ್ ಕೇರ್ ಡಿಜಿಟಲೀಕರಣ ಮತ್ತು ಗ್ರಾಮೀಣ ವೈದ್ಯರ ಲಭ್ಯತೆಯನ್ನು ಹೆಚ್ಚಿಸುವಲ್ಲಿ ಕರ್ನಾಟಕ ಇನ್ನೂ ಹೆಚ್ಚಿನ ಸುಧಾರಣೆ ಕಾಣಬೇಕಿದೆ. ಇನ್ನು ಈ ಪಟ್ಟಿಯ ಕೊನೆಯ ಸ್ಥಾನಗಳಲ್ಲಿ ಬಿಹಾರ್ ಮತ್ತು ಉತ್ತರ ಪ್ರದೇಶ ರಾಜ್ಯಗಳಿವೆ. ಸ್ನೇಹಿತರೆ, ಈ 5 ರಾಜ್ಯಗಳ ಆರೋಗ್ಯ ವ್ಯವಸ್ಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಮ್ಮ ಕರ್ನಾಟಕ ಟಾಪ್ 5 ಒಳಗೆ ಬರಲು ಸರ್ಕಾರ ಯಾವ ಕ್ರಮ ತಗೋಬೇಕು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.